ಇವತ್ತು ನಾವಿಲ್ಲಿ ಸೇರಿದಂತಹ ಒಂದು ವಿಶೇಷವಾದ ಕಾರ್ಯಕ್ರಮ ಅಂದರೆ ನಮಗೆ ನಮ್ಮ ಹೆಸರು ಉದಾಹರಣೆಗೆ ಆಸಿಫ್ ಅಂತ, ಅದೇ ರೀತಿ ನಿಮ್ಮ ಹೆಸರು ಅಕ್ಷರದಲ್ಲಿ ಬರೀಲಿಕ್ಕೆ ಕಲಿಸಿಕೊಟ್ಟಂತ ನಮ್ಮ ಸ್ವಂತ ಹೆಸರು ಆ ಅಕ್ಷರದಲ್ಲಿ ಬರೆಯುವಂತಹ ಕಲಿಸಿಕೊಟ್ಟಂತಹ ನಮ್ಮ ಶಿಕ್ಷಕರ ದಿನಾಚರಣೆಯಲ್ಲಿ ನಾವೆಲ್ಲ ಒಂದುಗೂಡಿದ್ದೇವೆ. ಇದರಲ್ಲಿ ನಮ್ಮ KMK ಮಂಜನಾಡಿ ಅವರು ಹೇಳಿದಾಗೆ ಒಂದು ಸಭೆಗೆ ಸೇರಿ ಆ ಸಭೆಯಲ್ಲಿ ಅತಿಥಿಗಳ ಭಾಷಣ, ಅದೇ ರೀತಿ ಮಕ್ಕಳ ಭಾಷಣ, ಸಿಗುವಂತಹ ಸಿಹಿ ತಿಂಡಿಯನ್ನು ತಿನ್ಕೊಂಡು ಹೋದರೆ ನಮಗೆ ಈ ದಿನಾಚರಣೆಯ ಫಲವಾಗದು. ಇವತ್ತಿನ ಈ ದಿನಾಚರಣೆಯಲ್ಲಿ ನಮಗೇನಾದರೂ ಒಂದು ಉಡುಗೊರೆಯಾಗಿ ಸಿಕ್ಕಬೇಕಾದ್ರೆ ಅದರ ತುಂಬ ಉಂಟು. ಉದಾಹರಣೆಗೆ ನಾನು ಹೇಳ್ತಾ ಇದ್ದೇನೆ, ಇವತ್ತಿನ ದಿನ ಸೆಪ್ಟೆಂಬರ್ 5ನೇ ತಾರೀಕಿನಂದು ಶಿಕ್ಷಕರ ದಿನಾಚರಣೆ ಅಲ್ಲ, ನಮ್ಮ ರಾಧಾಕೃಷ್ಣನವರು ಜನಿಸಿದಂತಹ ದಿನ. ಆ ಜನ್ಮದಿನದ ಪ್ರಯುಕ್ತ ಶಿಕ್ಷಕರ ದಿನಾಚರಣೆಯನ್ನು ನಾವು ಆಚರಿಸ್ತಾ ಇದ್ದೇವೆ. ಎಲ್ಲ ಕಾರ್ಯಕ್ರಮದಲ್ಲಿಯೂ ಕೂಡ ಹಾಗೇನೆ. ನಮ್ಮ ಮಕ್ಕಳ ದಿನಾಚರಣೆಯಲ್ಲಿ ನೆಹರು ಅವರ, ಅದೇ ರೀತಿ ಅದನ್ನು ಒಂದು ಕಡೆ ಹಾಗೆ ಆದರೆ ಈಗ ನಾಡಿದ್ದು ಬರುವಂತಹ ಮೊಹರಂ 10ರಂದು ಮೊಹರಂ ಹತ್ರ ಎಷ್ಟೋ ವಿಶೇಷಗಳಿರ್ತದೆ. ಎಲ್ಲ ಕಾರ್ಯಕ್ರಮಗಳಲ್ಲಿ ಒಂದೊಂದು ಕೂಡ್ತಾ ಇದೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮಗೆ ಬಹಳ ಅಪೂರ್ವವಾದ ವಿದ್ಯೆ ಎಲ್ಲ ಸಿಕ್ತು. ಅದರಲ್ಲಿ ನಮ್ಮ KMK ಮಂಜನಾಡಿ ಅವರು ಹೇಳಿದಂತೆ ತುಂಬ ವಿಶೇಷವಾದ ಮಾತೆಲ್ಲ ನಾವು ಕೇಳಿದ್ದೇವೆ. ಅದರ ನಂತರ ಶಬೀರ್ ಅಕ್ಕನವರು ಮಾತನಾಡಿದಾಗ, ಅದು ಉದಾಹರಣೆಗೆ ಹೇಳುವುದಾದರೆ ಇಂಗ್ಲಿಷ್ ಬರದವರು ಪೇಪರ್ ನೋಡಿದರೆ ಅಳು ಬರಲ್ಲ, ಓದಿ ಹೇಳಿ ಅದರ ಅರ್ಥ ಹೇಳುವಾಗ ಅಳು ಬರ್ತದೆ. ಅದೇ ರೀತಿ ನಮ್ಮ ಮಂಜನಾಡಿ ಅವರ ಸ್ಪೀಡ್ ಭಾಷಣದಲ್ಲಿ ಏನು ಹೇಳಿದ್ದಾರೆ ಅಂತ ನಮ್ಮಂಥವರಿಗೆ ಅರ್ಥ ಆಗಲಿಲ್ಲ. ಅದನ್ನು ಎಲೆ ಆಗಿ ಅರ್ಥ ಮಾಡಿಕೊಟ್ಟಿದ್ದಾರೆ ಶಬೀರ್ ಅಕ್ಕನವರು. ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರಿ, ಇಷ್ಟು ಒಂದು 6-7 ನಿಮಿಷ ಶಬೀರ್ ಅಕ್ಕನವರು ಮಾತನಾಡಿದ್ದು ನಮ್ಮ ಮಕ್ಕಳಿಗೆ. ಆದರೆ ಮಕ್ಕಳು ಕೈ ಎತ್ತು ಅಂತ ಹೇಳುವಾಗ ಅದು ಕೂಡ ಅವರಿಗೆ ಕೇಳಲಿಲ್ಲ. ಈಗ ನಾನು ಕೂಡ ಹೇಳುದು ನಿಮಗೆ, ಯಾಕೆಂದರೆ ಮೊದಲೇ ನಾನು ಹೇಳಿದಾಗೆ ನಮ್ಮ ಮನೆಯವರು, ಇಲ್ಲಿ ಕೇಳಿ ಸ್ವಲ್ಪ, ನಮ್ಮ ಮನೆಯವರು ನಮಗೆಲ್ಲ ಹೆಸರಿಡ್ತಾರೆ. ಆ ಹೆಸರು ಕಿವಿಯಲ್ಲಿ ಹೇಳಿಕೊಡ್ತಾರೆ, ನಿನ್ನ ಹೆಸರು ಹೀಗೆ ಅಂತ. ಆದರೆ ಆ ಅಕ್ಷರದಲ್ಲಿ ಬರಿಸಲಿಕ್ಕೆ ನಮ್ಮ ತಂದೆ ತಾಯಿ ಅಕ್ಕ ತಮ್ಮ ಯಾರೂ ಕಲಿಸಿಕೊಡುವುದಿಲ್ಲ. ಅದು ನಾವು ಶಾಲೆಗೆ ಬಂದ ಮೇಲೆ ಕನ್ನಡ ಮೀಡಿಯಂದಲ್ಲಿ ಆದರೆ ಆ ಕಲಿಸ್ತೇವೆ, ಇಂಗ್ಲೀಷ್ ಮೀಡಿಯಂದಲ್ಲಿ ಕಲಿತೇವೆ. ಇದು ತಾಯಿಗಿಂತ ತಂದೆಗಿಂತ ಕುಟುಂಬಕ್ಕಿಂತ ದೊಡ್ಡ ಒಂದು ಆಸ್ತಿ ನಮ್ಮ ಕಲಿಕೆ, ವಿದ್ಯಾಭ್ಯಾಸ. ಅದನ್ನು ನಮಗೆ ಕಲಿಸಿಕೊಟ್ಟವರು ಶಿಕ್ಷಕರು. ಇವರನ್ನು ನಾವು ಎಷ್ಟರ ತನಕ ನಾವು ಮರಿತೇವೆ ಅಷ್ಟರ ತನಕ ನಾವು ಕಲಿತ ವಿದ್ಯೆಯನ್ನು ಮರೆತಾಗಿ. ಯಾಕೆಂದರೆ ಹಜರತ್ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರು ಎಲ್ಲದಕ್ಕಿಂತ ವಿದ್ಯೆ ಕಲಿಸುವವರಿಗೆ ಮಹತ್ವ ಕೊಟ್ಟಿದ್ದಾರೆ. ಅದಕ್ಕೆ ಉದಾಹರಣೆಯಾಗಿ ನಮ್ಮ ಕಾಜಿಯವರಾದ ತಾಜುಲ್ ಉಲಮಾರವರು, ಅವರು ಯಾರ ಹತ್ರ ಒಂದು ಮದ್ರಸದಲ್ಲಿ, ಇದು ನಮ್ಮ ಅರಬಿ ಕಾಲೇಜಿನಲ್ಲಿ ಕಾರ್ಯಕ್ರಮ ಇರುವಾಗ ಲಾಸ್ಟ್ ಸನದು ಕೊಡುವಾಗ, ಬಿರುದು ಕೊಡುವಾಗ, ಪದವಿ ಕೊಡುವಾಗ ಅವರು ಹೇಳುದು, ನೀನೊಂದು ಮದ್ರಸದಲ್ಲಿ ಅಧ್ಯಾಪಕನಾಗು ಅಂತ. ಯಾಕೆ? ಆ ವಿದ್ಯೆ ಕಲಿಸುವುದು ಅವನು ಇನ್ನೂ ಕೂಡ ಅದನ್ನು ನಮ್ಮಲ್ಲಿ ಅಂತ ಇಫುಲ್ ಮಾಡಿದ ಹಾಗೆ, ಅಂತ ಬೈಹಾಟ್ ಮಾಡಿದ ಹಾಗೆ ಅಂತ ಒಂದು. ಈಗ ಶಬೀರ್ ಅಕ್ಕನವರು ಹೇಳಿದ ಹಾಗೆ ಅವರಿಗೆ ತುಂಬ ನೋವು ಇರ್ತದೆ. ಅವರನ್ನು ಯಾರನ್ನು ನಾವು ಮಾಡಲ್ಲ. ಯಾಕೆಂದರೆ ಒಂದು ನನ್ನ ಅನುಭವದಲ್ಲಿ ಒಂದು ಟೀಚರ್, ಒಂದು ನಮ್ಮ ಶಿಕ್ಷಕಿ ಮನೆಯಿಂದ ಬರುವಾಗ ತುಂಬ ಟೆನ್ಷನಲ್ಲಿ ಬರ್ತಾರೆ. ಬಂದು ಶಾಲೆಗೆ ಸೇರಿದ ಮೇಲೆ ಒಂದು ಮಗುವಿಗೆ ಜ್ವರ ಬರ್ತದೆ. ಜ್ವರ ಬರುವಾಗ ಇವರ ಎಲ್ಲ ಟೆನ್ಷನ್ ಮರೆತು ಹೋಯ್ತು. ಮತ್ತೆ ಅವರ ಎಲ್ಲ ಗಮನ ಮಕ್ಕಳ ಹತ್ತಿರ ಆಯ್ತು. ಎಷ್ಟು ಅವರ ಜೀವನವನ್ನು ಮಕ್ಕಳಿಗೆ ಬೇಕಾಗಿ ತ್ಯಾಗ ಮಾಡ್ತಾರೆ ಅಂತ ಹೇಳಿದರೆ
ನಾವು ಇವಾಗ ಶಬೀರ್ ಅಕ್ಕನ ಅವ್ರು ಹೇಳಿದ ಹಾಗೆ ನಾವು 10ನೇ ತರಗತಿ ಹೋದರೆ ಮತ್ತೆ ನಾವು ಟೀಚರ ಇಲ್ಲದಿದ್ದರೆ ಮಾಸ್ಟರ್ ಮುಂದೆ ಸಿಗರೇಟ್ ಸೇದೋದು, ಬೀಡಿ ಸೇದೋದು, ಸೈಕಲಲ್ಲಿ ಹೋಗೋದು, ಇಂಥದ್ದೆಲ್ಲ ಚಟುವಟಿಕೆ ನಡೀತಾ ಇದೆ. ನಮ್ಮ 1ನೇ ತರಗತಿಯಲ್ಲಿ ಅವರಿಗೆ ನಮಗೆ ಬೇಕಾದಂತಹ ಬಂದ ಕಷ್ಟ ನಾವೆಲ್ಲ ಮರೆತು ಹೋಗ್ತೀವಿ. ಉದಾಹರಣೆಗೆ ಯಾಕೆಂದು ಹೇಳಿದರೆ, ನಾವು ಈಗಲೂ ಕೂಡ ನಮ್ಮ ಉಸ್ತಾದರು ನಮಗೆ ಶಾಲೆಯಲ್ಲಿ ಕಲಿಸಿಕೊಟ್ಟಂತಹ ನಮ್ಮ ಟೀಚರ್ಸ್ನವರು ಯಾರನ್ನು ಕಂಡ್ರೆ ನಾವು ಕೂಡ ಕಾರಲ್ಲ ಬೈಕೆಲ್ಲ ಇಳಿದು ನಾವು ಅವರಿಗೆ ಮರ್ಯಾದೆಯನ್ನು ಕೊಡ್ತಾ ಇದ್ದೇವೆ. ಅದೇ ಥರ ಇಲ್ಲಿ ಕೂಡ ಆ ಥರ ಇದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಮತ್ತೆ ನಮ್ಮ ಶಿಕ್ಷಕರು ನಾವು ಕೊಡುವಂತಹ ಒಂದು ಚಿಕ್ಕ ಮೊತ್ತಕ್ಕೆ ಅನುಸರಿಸಿ ಅವರು ಕೆಲಸ ಮಾಡ್ತಾ ಇಲ್ಲ. ಅದೊಂದು ಗೌರವಧನವಾಗಿ ಪಡೆದು ನಮ್ಮ ಮಕ್ಕಳಿಗೆ ಅವರು ಕೆಲಸ ಮಾಡ್ತಾ ಇದ್ದಾರೆ. ಅದನ್ನು ಇನ್ಶಾ ಅಲ್ಲಾ ನಮ್ಮ ಚಾರಿಟೇಬಲ್ ಟ್ರಸ್ಟ್ ಇನ್ನು ಮುಂದಕ್ಕೆ ಆತ ಯಾವುದೇ ಒಂದು ನೋವು ಕೊಡದೆ ಒಳ್ಳೆ ರೀತಿಯಲ್ಲಿ ಆ ಮದನಿ ತಂಗಳ್ರವರ ಬರ್ಕತ್ತಿನಿಂದ ಸಮಯಕ್ಕೆ ಸರಿಯಾಗಿ ಸಂಬಳ ಕೊಡುವಂತಹ ವ್ಯವಸ್ಥೆ ಮಾಡಲಿಕ್ಕೆ ಅಲ್ಲಾಹನು ತೌಫೀಕ್ ನೀಡಲಿ ಅಂತ ಹೇಳುತ್ತಾ, ಯಾಕೆಂದ್ರೆ ನಮ್ಮ ಮತ್ತೊಂದು ವಿಷಯ ಹೇಳಿದ್ರು, ನಮ್ಮ ಮಕ್ಕಳ ಎತ್ತವರು ಯಾರು ಬರಲ್ಲ ಅಂತ. ಅದು ಸರಿ, ಯಾಕೆಂದ್ರೆ 50,000 40,000 ಫೀಸ್ ಕಟ್ಟಿ ಮಂಗಳೂರಲ್ಲಿಯ ಸುರತ್ಕಲ್ಲಲ್ಲಿಯ ಇನ್ನೆಲ್ಲ ಒಂದು ಕಾರ್ಯಕ್ರಮ ಇದ್ರೆ, ಪೇರೆಂಟ್ಸ್ ಮೀಟಿಂಗ್ ಏನಾದ್ರೂ ಇದ್ರೆ ತಾಯಿ ತಂದೆ ಮನೆಯವರು ಇದ್ದವರೆಲ್ಲ ಹೋಗಿ ಸೇರ್ತಾರೆ. ಈಗ ಏನು ಮಾಡಿದ್ದೇವೆ ಅಂತ ಹೇಳಿದ್ರೆ, ನಾವು ಮಕ್ಕಳಿಗೆ ಅನ್ನ ಕೊಡ್ತೇವೆ, ಬಟ್ಟೆ ಕೊಡ್ತೇವೆ, ಮನೆಗೆ ಹೋಗಿ ಮುಟ್ಟಿಸ್ತೇವೆ, ಮತ್ತೆ ಅವರ ಅಗತ್ಯ ನಮಗೆ ಬರಲ್ಲ. ಈ ಫೀಸ್ ಕಟ್ಟುವಂತಹ ಶಾಲೆಯಲ್ಲಿ ಅವರು ಬರುವ ಬಸ್ಸಿಗೆ ಹಣ ಕೊಡದಿದ್ರೆ ಅವನು ಮರು ದಿವಸ ಕರ್ಕೊಂಡು ಹೋಗುದಿಲ್ಲ. ಫೀಸ್ ಕೊಡದಿದ್ರೆ ಅವ್ರು ಮರು ದಿವಸ ಶಾಲೆಗೆ ಸೇರಿಸ್ತಾ ಇಲ್ಲ. ನಮ್ಮ ಇಬ್ರಾಹಿಂನವರು ನನ್ನ ಮಗುವನ್ನು ಫೀಸ್ ಕಟ್ಟೋದಕ್ಕೆ ಎಕ್ಸಾಮ್ಗೆ ಕೂತ್ಕೊಳಿಸಲಿಲ್ಲ. ಅಂತ ಒಂದು ಸಂದರ್ಭದಲ್ಲಿ ಈಗ ನಾವೆಲ್ಲವನ್ನು ಮಾಡಿಕೊಡುವಾಗ ಅಂತ ತಂದೆ ತಾಯಿಗೆ ಉದಾಸೀನ ಅಥವಾ ಮಕ್ಕಳ ಮೇಲಿರುವ ಕಾಲೇಜ್ ಕಮ್ಮಿ ಅಲ್ಲ. ಅದಕ್ಕೆ ಬೇಕಾಗಿ ಸ್ವಲ್ಪ ಆದ್ರೂ ಕಷ್ಟ ಅವರಿಗೆ ನೀವು ಕೊಡಬೇಕು. ಇನ್ನೊಂದು ವಿಷಯ KNK ಅವರು ಹೇಳಿದ್ದು, ಶಿಕ್ಷಕರ ದಿನಾಚರಣೆ ಮಕ್ಕಳು ಮಾಡಬೇಕು, ಮಕ್ಕಳ ದಿನಾಚರಣೆಯನ್ನು ನಾವು ಮಾಡ್ತೀವಿ. ಆದರೂ ಇವತ್ತು ಅರ್ಧ ಬಂದಿದೆ, ಅರ್ಧ ನಾವೇ ಸೇರಿಸ್ಬೇಕಂತ. ನೀವು ಟೆನ್ಷನ್ ಮಾಡಬೇಡಿ. ಇನ್ಶಾ ಅಲ್ಲಾ ಮಕ್ಕಳ ದಿನಾಚರಣೆಗೆ ಏನಾದರೂ ಖರ್ಚು ವೆಚ್ಚ ಅದರಲ್ಲಿ ಅರ್ಧ ನಾನು ಕೊಡ್ತಾ ಇದ್ದೇನೆ ಅಂತ ಹೇಳ್ತಾ ಅವಕಾಶಕ್ಕೆ ಹೇಳಿ ನನ್ನ ಭಾಷಣವನ್ನು ಮುಗಿಸ್ತಾ ಇದ್ದೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.